பட்டு ஒன்றும் ஆக போகிறதில்ல. அவர் சொல்லுவார், அது வரைக்கும் கொஞ்சம் வெயிட் பண்ணுங்க. ஹீரோயின் யார் மைண்டில் வச்சுருக்கீங்க ಸರ್ ಪಡತ್ಲೆ ಹೀರೋಯಿನ್ ಇಲ್ಲ ಸರ್. ನಮಸ್ತೆ, ಫಿಲ್ಮಿ ರೆಡ್ ರಾಕ್ಸ್ಗೆ ಸ್ವಾಗತ. ದ ವರ್ಲ್ಡ್ ಆಫ್ ವೆಟ್ರಿ ಅನ್ನೋ ಒಂದು ಅಫಿಷಿಯಲ್ ಟ್ರೈಲರ್ ಅಂತ ರಿಲೀಸ್ ಆಗಿದೆ ಅಂತ ಹೇಳಬಹುದು. ನಿರಂಗಲ್ ಮೋಂಡ್ರು ಮತ್ತು ಅಥರ್ವರ್ ಅವರು ನಟಿಸಿರುವಂತಹ ಒಂದು ಈ ಮೂವಿಯ ಒಂದು ಟ್ರೈಲರ್ ಈಗಾಗಲೇ ಒಂದು ರಿಲೀಸ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಈ ಟ್ರೈಲರ್ಗೋಸ್ಕರ ಯಾರೆಲ್ಲ ವೈಟಿಂಗ್ ಲಿಸ್ಟ್ನಲ್ಲಿದ್ದರೆ ಖಂಡಿತವಾಗಿಯೂ ವಿಶೇಷವಾಗಿ ಅಥರ್ವರ್ ಅವರ ಒಂದು ಅಭಿಮಾನಿಗಳು ಕೂಡ ದೊಡ್ಡ ಮಟ್ಟಿನಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಸ್ಪೆಷಲಾಗಿ ಇವರ ಒಂದು ಆ್ಯಕ್ಟಿಂಗ್ ಇರ್ಬೋದು, ಯಾಕಂದರೆ ಸ್ಪೆಷಲಾಗಿ ಒಂದು ಸಿಂಪ್ಲಿ ಆಗಿ ನಟನೆ ಮಾಡ್ಕೊಂಡು ಬಂದಿರುವಂಥ ಒಂದು ವ್ಯಕ್ತಿಯಲ್ಲಿ ಕೂಡ ಈ ವ್ಯಕ್ತಿ ಒಬ್ಬರು ಅಂತಲೇ ಹೇಳಕ್ಕೆ. ಯಾಕೆಂದರೆ ಅದೇ ರೀತಿಯಲ್ಲಿ ಕೂಡ ಈ ಮೂವಿಯ ಒಂದು ಟ್ರೈಲರ್ ಯಾವ ಥರ ಒಂದು ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಟೋಟಲ್ ಆಗಿ ಹಳ್ಳಿಯ ಸಂಬಂಧಿತ ಪಟ್ಟ ಹಾಗೆ ಒಂದು ಸ್ಟೋರಿಯ ಕಥೆ ಆಗಿರ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ ಅಂಥ ಒಂದು ವಿಚಾರಕ್ಕೆ ಇಡೀ ಟೀಮ್ ಚಿತ್ರತಂಡ ಅಂತ ಹೇಳಿದ್ರೆ ಈ ವಿಚಾರವಾಗಿ ಸಿಂಪ್ಲಿಯಾಗಿ ನಟನೆ ಮಾಡಿಕೊಂಡು ಈ ಮೂವಿ ತಯಾರು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿಯೂ ಇಂಥ ಒಂದು ವಿಚಾರಕ್ಕೆ ಇಡೀ ಟೀಮ್ ಚಿತ್ರತಂಡ ಒಂದು ಯಾವ ರೀತಿ ಒಂದು ಸ್ಟೋರಿ ಲೈನ್ ಅಪ್ ನೋಡೋದಾದ್ರೆ ಖಂಡಿತವಾಗಿ, ಯಾಕಂತೇಳಿದ್ರೆ ಸರ್ವೇ ಸಾಮಾನ್ಯ ಒಂದು ಬಾಯ್ಸ್ಗೆ ಯಾವುದೇ ಒಂದು ಥರದ ಒಂದು ಆಂಬಿಷನ್ ಇದ್ದರೆ ಖಂಡಿತವಾಗಿ ಒಂದು ಜಾಬ್ ಎಲ್ರಿಗೂ ಬೇಕಾಗಿರುತ್ತೆ ಅಂತಲೇ ಹೇಳಕ್ಕೆ. ಯಾಕಂತೇಳಿದ್ರೆ ಅವರ ಒಂದು ಫ್ಯೂಚರ್ಗೆ ನೋಡಬೇಕಾದ್ರೆ, ಅದೇ ರೀತಿಯಾಗಿ ಅವರ ಒಂದು ಲೆವೆಲ್ಗೆ ಒಂದು ನೋಡಬೇಕಾದ್ರೆ ಒಂದು ಜಾಬ್ನ ಸಂಬಂಧಪಟ್ಟ ಅತಿ ಅಗತ್ಯ ಇರುತ್ತೆ. ಅದೇ ರೀತಿಯಲ್ಲಿ ಒಂದು ಜಾಬ್ನ ಸಂಬಂಧಪಟ್ಟ ಒಂದು ರೀತಿಯ ಒಂದು ಕಥೆಯನ್ನು ಆಧರಿಸಿ ಮಾಡಿರುವಂಥ ಒಂದು ಸ್ಟೋರಿಯಲ್ಲಿ ಕೂಡ ಈ ಮೂವಿ ಕೂಡ ಒಂದು ಅಂತಲೇ ಹೇಳಕ್ಕೆ ಇಷ್ಟ. ಯಾಕಂದರೆ ಅದೇ ರೀತಿಯಲ್ಲಿ ಕೂಡ ಒಂದು ಅಂಥದ್ದೇ ಒಂದು ದೃಶ್ಯಗಳನ್ನು ಇರ್ಬೋದು, ಅದೇ ರೀತಿಯಲ್ಲಿ ಕಥೆಯನ್ನು ಆಧರಿಸಿ ಈ ಮೂವಿ ತಯಾರು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಸ್ಟೋರಿ ಯಾವ ಥರ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನ ಒಂದು ಸಂಗತಿ. ಯಾಕಂತೇಳಿದ್ರೆ ಸ್ಟೋರಿಯ ಮೂಲಕ ಈ ಮೂವಿ ಒಂದು ದೊಡ್ಡ ಮಟ್ಟಿನಲ್ಲಿ ಹೈಲೈಟ್ ಆಗಿರ್ಬೋದು ಅಂತಲೇ ಹೇಳಕ್ಕೆ. ಯಾಕಂತೇಳಿದ್ರೆ ಸ್ಟೋರಿಯ ಮೇಲೆ ಡಿಪೆಂಡ್ ಆಗಿರ್ಬೋದು. ಯಾಕಂತೇಳಿದ್ರೆ ಅಂಥ ಒಂದು ಸ್ಟೋರಿಯನ್ನು ಕ್ಯಾಚ್ ಹಾಕ್ಕೊಂಡ್ರೆ ಖಂಡಿತವಾಗಿಯೂ ಈ ಮೂವಿಯ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಹಿಟ್ ಆಗ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೇನೋ ಒಂದು ದೊಡ್ಡ ಮಟ್ಟಿನ ಒಂದು ಟ್ರೈಲರ್ನ ಮೂವಿಯ ಮೂಲಕ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕಂತ ಆದರೂ ಕೂಡ ಒಂದು ನಾನು ಯಾಕೋಸ್ಕರ ಈ ಮೂವಿಯ ಒಂದು ರಿವ್ಯೂ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಟ್ರೈಲರ್ನ ಸಂಬಂಧಪಟ್ಟ ಎಲ್ಲ ಒಂದು ರಿವ್ಯೂ ಕೂಡ ಸಿನಿ ಫ್ಯಾನ್ಸ್ನವರಾಗಿ ನಾವು ಖಂಡಿತವಾಗಿ ಮಾಡಲೇಬೇಕು ಅಂತಲೇ ಹೇಳಕ್ಕೆ. ಯಾಕೆಂತಂದರೆ ಇನ್ನು ಮುಂದಿನ ಒಂದು ಮೂವಿ ರಿಲೀಸ್ ಆದಮೇಲೆ ಖಂಡಿತವಾಗಿ ಗೊತ್ತಾಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೂ ಕೂಡ ಒಂದು ಈ ಟೀಮ್ ಚಿತ್ರತಂಡ ಇರ್ಬೋದು, ಅದೇ ರೀತಿಗೆ ಇವರ ಒಂದು ಹಾರ್ಡ್ ವರ್ಕ್ ಇರ್ಬೋದು. ಯಾಕೆಂದರೆ ಇಡೀ ಟೀಮ್ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಕಾರ್ಯಪ್ರವೃತ್ತ ಆಗಿ ಒಂದು ಒಳ್ಳೆಯ ಕೆಲಸ ಮಾಡುವ ಮೂಲಕ, ಯಾಕಂದರೆ ಒಂದು ಮೂವಿಯ ಒಂದು ದೊಡ್ಡ ಮಟ್ಟಿನಲ್ಲಿ ಹಿಟ್ ಆಗಬೇಕು ಅನ್ನೋ ಒಂದು ವಿಚಾರಕ್ಕೆ ಕೂಡ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ನೋಡೋಣ ಪ್ರೇಕ್ಷಕರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ಬೋದು, ಇನ್ನು ಮುಂದಿನ ಯಾವ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಕೊಳ್ಬೋದು ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನ ಪ್ರಶ್ನೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಕೂಡ ಎಲ್ಲ ಮೂವಿಯಂತೆ ಕೂಡ ಈ ಮೂವಿನಲ್ಲಿ ಒಂದು ಆ್ಯಕ್ಷನ್ ಇರ್ಬೋದು, ಆ್ಯಟಿಟ್ಯೂಡ್ ಇರ್ಬೋದು, ಅದೇ ರೀತಿಗೆ ಎರಡೂ ಕೂಡ ಒಂದು ಜೊತೆಯಾಗಿ ಸಾಗಿಕೊಂಡು ಬರುವಂಥ ಒಂದು ಮೂವಿಯಲ್ಲಿ ಕೂಡ ಇಂಥ ಒಂದು ಮೂವಿ ದೃಶ್ಯಗಳು ಕೂಡ ಕಾಣ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ಫೈಟಿಂಗ್ ಸೀನ್ ಯಾವ ಥರ ಇರ್ಬೋದು ಅನ್ನೋ ಒಂದು ಕೂಡ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಹೋಗೋದಾದರೆ, ಯಾಕೆಂದರೆ ಇಷ್ಟವರೆಗೆ ಕಂಡಿರದಂಥ ಒಂದು ಡಿಫ್ರೆಂಟ್ ಸೀನನ್ನು ಈ ಮೂವಿನಲ್ಲಿ ಸಿಗಲಿಕ್ಕೆ ಹೋದರೆ ಖಂಡಿತವಾಗಿ ಈ ಮೂವಿ ಕೂಡ ಒಂದು ಹಿಟ್ ಆಗ್ಬೋದು ಅನ್ನೋ ಒಂದು ವಿಚಾರ ಕೂಡ ನಂಬಿಕೆ ಇದೆ. ಏಕೆಂದರೆ ಆ ಒಂದು ನಂಬಿಕೆಯನ್ನು ಇಡೀ ಟೀಮ್ ಚಿತ್ರತಂಡ ಉಳಿಸ್ಕೊಳ್ಬೇಕು, ಯಾವ ರೀತಿ ಉಳಿಸ್ಕೊಳ್ಬೋದು. ಅದೇ ರೀತಿಯಾಗಿ ಎಸ್ಪೆಷಲಾಗಿ ಈ ಮೂವಿ ಒಂದು ದೊಡ್ಡ ಮಟ್ಟಿನ ಒಂದು ಪ್ರಮೋಷನ್ ಮಾಡಿದರೆ ಈ ಮೂವಿ ಹಿಟ್ ಆಗ್ಬೋದು, ಅಥವಾ ಬ್ಲಾಕ್ ಮಾಸ್ಟರ್ ಹಿಟ್ ಆಗ್ಬೋದು, ಅಥವಾ ಡಿಸ್ಗಾಸ್ಟರ್ ಆಗ್ಬೋದು ಅನ್ನೋ ಒಂದು ವಿಚಾರ ಕೂಡ ಪ್ರೇಕ್ಷಕರ ಮುಂದೆ ಇರುತ್ತೆ ಅಂತಲೇ ಹೇಳ್ಬೋದು. ನೋಡೋಣ ಯಾವ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಈ ಮೂವಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿಯಾಗಿ ಪ್ರೇಕ್ಷಕರ ಮುಂದೆ ಈ ಮೂವಿ ಯಾವ ಥರ ಒಂದು ಹಿಟ್ ಆಗ್ಬೋದು ಅನ್ನೋ ಒಂದು ವಿಚಾರಕ್ಕೆ ಕೂಡ ನಾವು ಬೆಂಬಲ ಕೊಡ್ತೀವಿ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ಇಡೀ ಟೀಮ್ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ನಮ್ಮ ಕಡೆಯಿಂದ ಕೂಡ ದೊಡ್ಡ ಮಟ್ಟಿನ ಒಂದು ವಿಶೇಷ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಸ್ಪೆಷಲಾಗಿ ಈ ಮೂವಿಗೋಸ್ಕರ ಒಂದು ಸಿನಿ ಫ್ಯಾನ್ಸ್ನವರು ಇರ್ಬೋದು. ಯಾಕಂದರೆ ಸ್ಪೆಷಲಾಗಿ ಸಿನಿ ಫ್ಯಾನ್ಸ್ನವರು ಯಾವುದೇ ಒಂದು ಮೂವಿ ಬಂದರೂ ಕೂಡ ಆ ಮೂವಿಯಲ್ಲಿ ಒಂದು ನೆಗೆಟಿವ್ ಪಾಯಿಂಟ್ ಮತ್ತು ಪಾಸಿಟಿವ್ ಪಾಯಿಂಟನ್ನು ಕಂಡುಹಿಡ್ಕೊಳ್ತಾರೆ. ಅದೇ ರೀತಿಯಲ್ಲಿ ಕೂಡ ಈ ಮೂವಿನಲ್ಲಿ ಕೂಡ ಒಂದು ಪಾಸಿಟಿವ್ ಪಾಯಿಂಟ್ ಕೂಡ ಮೇಲ್ನೋಟಕ್ಕೆ ಟ್ರೈಲರ್ ಮೂಲಕ ಇದೆ. ಅದೇ ರೀತಿಯಾಗಿ ನೆಗೆಟಿವ್ ಪಾಯಿಂಟ್ ಕೂಡ ಈ ಮೂವಿನಲ್ಲಿ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ. ಯಾಕಂತೇಳಿದ್ರೆ ಎಷ್ಟೇ ಒಳ್ಳೆ ಮೂವಿ ಮಾಡಿದರೂ ಕೂಡ ಅದರಲ್ಲಿ ಒಂದು ಹುಳ ಹೆಕ್ಕುವನ್ನ ಅಂತ ಒಂದು ಕೆಲಸವನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಈ ಮೂವಿಯಲ್ಲಿ ಕೂಡ ಅಂಥದ್ದೇ ಒಂದು ದೃಶ್ಯಗಳನ್ನು
ಕಾಣಸಿಗ್ಬೋದು, ಎಷ್ಟರ ಮಟ್ಟಿಗೆ ಇರ್ಬೋದು ಅನ್ನೋ ಒಂದು ವಿಚಾರಕ್ಕೆ ಕೂಡ ಖಂಡಿತವಾಗಿ ಪ್ರೇಕ್ಷಕರ ಮುಂದೆ ಬಂದುಬಿಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ನಮ್ಮ ಚಾನಲ್ಗೆ ಒಂದು ಸ್ಪೆಷಲಾಗಿ ಒಂದು ಲೈಕ್ ಮಾಡಿ, ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ಫಿಲ್ಮಿನ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ಮೂಲಕ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ಬೋದು.